ಮಗಂಗೆ ಗಿಫ್ಟ್ ನೋಡವು. ಯಾಕೋ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ಇವತ್ತು ನಮ್ಮ ಪಾಪುಗೆ ಅಂತ ಅವ್ರ ಅಪ್ಪ ಒಂದು ದೊಡ್ಡ ಗಿಫ್ಟ್ನ ಬುಕ್ ಮಾಡಿದ್ರು, ಅದು ಬಂದಿದೆ ಇವಾಗ. ಅವರು ಇವನಿಗೆ ಕೊಡ್ತಾರೋ ಎರಡನೇ ಗಿಫ್ಟು ಇದು. ಮೊದಲನೇ ಗಿಫ್ಟು ಇವನು ಹುಟ್ಟಿದಿನನೇ ಹಾಸ್ಪಿಟಲಿಗೆ ತಂದು ಕೊಟ್ಟಿದ್ರು. ಆ್ಯಕ್ಚುಲಿ ಅದೇನು ಗೊತ್ತಾ, ಅದೇನು ಅಂತ ನಾನು ಇವಾಗ ಹೇಳಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ಏನು ಗಿಫ್ಟ್ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ಮಮ್ಮಿ. ಓ, ಗಲ್ಲಿ ಒಳಗೆ ಬಂದ್ಬಿಟ್ಟವ್ರೆ. ಮಗಂಗೆ ಗಿಫ್ಟ್ ನೋಡವು ಬಂತು. ಅಯ್ಯಪ್ಪ ಅಮ್ಮ ತೂಕ ಆಯ್ತಲ್ಲಪ್ಪ ಇದು. ಇಷ್ಟೊಂದು ತೂಕ? ಹಾ, ಇಟ್ಕೊಳಗಿರಿ. ಲೆಟ್ಸ್ ಗೋ. ಭಯಂಕರ ತೂಕ ಆಯ್ತು ಗುರುಜಿ. ಮೋರ್ ದೆನ್ 45 kg ಮೇಲೆ ಆಯ್ತಾ. ಸರಿಯಾಗೈತಕ್ಕನಪ್ಪ ಇದು. ಬತ್ತು 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 ಬತ್ತು. ಲೈ ಲೈ ಯಾಕೋ ಸ್ಕಿಪ್ ಆಯ್ತು, ನಾನೇನ್ ಮಾಡ್ಲಿ? ತೂಕ ಆಯ್ತದೆ ಇದು. ಏಟಾಯ್ತಾ? ಏಟಾಯ್ತು ಏನಾದ್ರು? ಹೌದು, ನಿಮ್ಗೆ ಏನಾದ್ರು ಆಯ್ತಾ? ನಾನು ಜಸ್ಟ್ ಮಂಡಿ ಕೊಟ್ಟೆ, ಹಿಂಗೆ ಜಾರ್ಕೊಬಿಡ್ತಿಲ್ಲಿ. ಅದಕ್ಕೆ ಹೇಳ್ತೀನಿ. ಇಬ್ರು ಇಟ್ಕೊಳಕಲ್ಲ, ಬಿಡು ನಾನು ಎತ್ಕೊತೀನಿ ಬಿಡು. ನಾನು ವರ್ಷ ಹೇಳ್ತೀನಿ ಇದ. ಹುಷಾರ್ ಕಣ. ವರ್ಷಪ್ಪ ಹಿಂಗೆ ಹಂಗಲ್ಲ ಬಿಡಿ. ಎತ್ತು ಹಿಂದೆಯಿಂದ. ಇಬ್ರು ಕೈಲಿ ಆಗಲ್ಲ, ಅಲ್ಲಿ ಕರ್ವಲ್ವಾ. ಎತ್ತು. ಹುಷಾರು ಅಮ್ಮ, ಕಾಪಾಡಪ್ಪ. ಜೈ 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 ಜೈ. ಹುಷಾರು ಕಣ. ಹಿಡ್ಕೊಳ್ಳೋ ಹಿಡ್ಕೊಳ್ಳು. ಒಬ್ರು ಕೈಲಾಗುತ್ತೆ, ಇಬ್ರು ಕೈಲೇ ಬಿದ್ದಿದ್ದೀರಾ. ಬಿಡು 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 ಬಿಡು. ಅಪ್ಪ, ಲಿಫ್ಟ್ ಇಲ್ಲ ಅಂದ್ರೆ ಎತ್ಕೊಬರಕ್ಕಾಗಲ್ಲ ಮೇಕೆ. ಅಯ್ಯಪ್ಪ, ಏನೂ ಆಗ್ಲಿಲ್ಲ ತಾನೆ? ಏ ಮಗನೇ, ಏನೂ ಆಗ್ಲಿಲ್ವಾ? ಕಾಲೊಂದು ಸ್ವಲ್ಪ ಇದಾಯ್ತು ಅಷ್ಟೇ. ಯಪ್ಪ, ನಂಗೆ ಭಯನೇ ಆಗೋಯ್ತು. ನಿಮಗೆ ಏನು ಗಿಫ್ಟ್ ಬಂದೈತೆ ಬಂಗಾರಿ? ನಾನು ಬ್ಲಾಗ್ ಮಾಡಿದ್ದೆ ಅಂತ ಕಟ್ಟೆ ಮಾಡಲಿಲ್ಲ. ಕಾಲ್ ಲೇಟ್ ಆಗೈತೆ, ಬಾವರ್ಗೆಲ್ಲ ಲೇಟ್ ಆಯ್ತು. ಇಲ್ಲ ಇಲ್ಲ, ನನಗೆ ಏಟಾಯ್ತಾ? ಮಂಡಿ ಕೊಟ್ಟೆ ಅಷ್ಟೇ, ಏನಿಲ್ಲ. ಏನಾದ್ರು ಏಟಾಯ್ತಾ? ಇಲ್ಲ, ಏಟಾಗಿರ್ ಗೊತ್ತಾಗ್ಬಿಡುತ್ತೆ ಪೈನ್. ಅಲ್ವಾ ಲೇಟ್ ಆಗಿರುತ್ತೆ. ಉಸಿರು ಆಯ್ತು ಅಷ್ಟೇ. ಇದಕ್ಕೇನಾಗಿಲ್ಲ. ಅದಕ್ಕೇನಾಗುತ್ತೆ, ಅದು ಒಳಗಡೆ ಗಟ್ಟಿ. ಅದು ನೋಡು ಗುರು, ನಮ್ಮಿಬ್ರಿಗೆ ಏನಾಗಿಲ್ವ ಅಂತ ಕೇಳ್ತಾರೆ. ಅದೇನಾಗೈತಿ ಫಾರ್ ಮೈ ಬೇಬಿ. ಓಕೆ, ಈಗ ಇವತ್ತು ಓಪನ್ ಮಾಡೋಣ, ನಾಳೆ ಓಪನ್ ಮಾಡೋಣ ಪಾಪಗೀಗ. ಇವತ್ತು ಓಪನ್ ಮಾಡಿದ್ರೆ ಪಾಪ ಇದು, ನಾಳೆ ಓಪನ್ ಮಾಡಿದ್ರೆ ಇದು. ಹಿಡ್ಕೊ, ಯಾವುದು ಇವತ್ತು ಹಿಡ್ಕೊಬಿಟ್ಟು ನಾವು ರೆಸ್ಟ್ ಬೇಕಿತ್ತು ಮಗನೆ ಓಪನ್ ಮಾಡೋಕ್ಕೆ. ಎರಡು ಹಿಡ್ಕೊಬಿಟ್ಟವನೆ ಪಾಪ, ನಿಮಗೆ ಬಿಟ್ಟಿದ್ದು ಅಂತ. ಇವತ್ತೇ ಓಪನ್ ಮಾಡ್ಬೇಕು. ಆಕ್ಚುಲಿ ಇವಳು ಬಿಡೋದ ಓಪನ್ ಮಾಡಿಲ್ಲ ಅಂದ್ರೆ. ಯಾವ ಪಾಪು, ಏನ್ ಮ್ಯಾಟ್ರೆಸ್ ಇದು? ಸೊ ಈ ಮ್ಯಾಟ್ರೆಸ್ ಬಂದು ಜರ್ಮನಿಯಿಂದ ಬಂದಿರೋಂತಹದ್ದು, ಯಮಾ ಮ್ಯಾಟ್ರೆಸ್ ಅಂತ. ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ವಿ ಗೊತ್ತಾ, ಪಾಪು ಮಕ್ಕಳನ್ನೇ ಹಾಕ್ತಿರ್ಲಿಲ್ಲ ಅಂತ. ಸೊ ಅದನ್ನ ನೋಡಿ ಯಾರೋ ಯಮಾ ಮ್ಯಾಟ್ರೆಸ್ ಕಡೆಯವರು ಚಂದಗೆ ಮೇಲ್ ಮಾಡಿದ್ರಂತೆ, ನಮ್ಮ ಬೆಡ್ಡನ್ನು ಯೂಸ್ ಮಾಡಿ ನೋಡಿ ಅಂತ ಹೇಳ್ಬಿಟ್ಟು. ವಿಡಿಯೋ ಮಾಡ್ಕೊತಿದ್ಯಾ ನಾಗಲಕ್ಷ್ಮಿ, ಮಹಾಲಕ್ಷ್ಮಿ, ಪುಟ್ಟಲಕ್ಷ್ಮಿ ವಿಡಿಯೋ ಮಾಡ್ಕೊತಿದ್ಯಾವ? ಈ ಮ್ಯಾಟ್ರೆಸ್ಸು ತುಂಬ ಬೇಬಿಗೆ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಹೇಳಿದ್ರು. ಆ್ಯಂಡ್ ನಿಮ್ಗೇನಾದರೂ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ 100 days ಟ್ರಯಲ್ ಇರುತ್ತೆ, ನೀವು 100 days ಯೂಸ್ ಮಾಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ವಾಪಸ್ ಕೊಡ್ಬೋದು ಅಂತಲೂ ಹೇಳಿದ್ರು. ಹಾಗಾಗಿ ನೋಡೋಣ, ತರಿಸೇ ಬಿಡೋಣ ಅಂತ ಹೇಳ್ಬಿಟ್ಟು ಚಂದು ಬುಕ್ ಮಾಡಿ ತರಿಸಿದ್ದಾರೆ. ಆ್ಯಂಡ್ ಈ ಒಂದು ಬೆಡ್ನ 30+ ಕಂಟ್ರಿಗಳಲ್ಲಿ ಯೂಸ್ ಮಾಡ್ತಿದ್ದಾರೆ. ಆ್ಯಂಡ್ ಈ ಒಂದು ಬೆಡ್ಗೆ 1 ಕೋಟಿ ಯೂಸರ್ಸ್ ಇದ್ದಾರೆ. ಸೊ ನೋಡೋಣ ಬನ್ನಿ ಈ ಬೆಡ್ ಹೇಗಿದೆ ಅಂತ. ವಾವ್, ಗೆಟ್ ರೆಡಿ. ವಾವ್, ಹೆಂಗ್ ಮಾಡ್ಸಿದಾರೆ ನೋಡು, ಅಷ್ಟು ದೊಡ್ಡ ಬೆಡ್ನ. ಓ, ಅದು ಡಿಕಂಪ್ರೆಸ್ ಆಗಿರುತ್ತೆ ಆಗ್ಬೇಕಲ್ಲ. ಹೌದಾ? ಟೈಟ್ ಆಗ್ಬಿಟ್ಟಿರುತ್ತೆ. ನೀಟಾಗಿ ಒಂದೊಂದು ಲೇಯರ್ ಬಿಡಿಸ್ಕೊಳುತ್ತೆ. ಮಿನಿಮಮ್ ಒಂದು 4 ರಿಂದ 5 ಅವರ್ ಬೇಕು ಇದಕ್ಕೆ. ಕೆಳಗಡೆ ತೆಗಿ. ಹಾಂ, ಹೇಳಿ ಹೇಳಿ. ವಾವ್, ನನಗಿದೊಂದು ಗೊತ್ತಾಯ್ತಲ್ಲ, ಸಕ್ಕರೆ ಥರ ಇಟ್ಟಿರ್ತಾರಲ್ಲ, ಏನಕ್ಕಿದು ಅಂತ. ಎಲ್ಲಾದ್ರಲ್ಲೂ ಏನಾಗಿದ್ದು? ಹೌದಾ? ಸಕ್ಕರೆ ಅಲ್ಲ ಇದು. ಕ್ಯಾಮ್ರಾ ತಗೊಳ್ಳಿ, ಮೈಕ್ ಏನಾರು ತಗೊಳ್ಳಿ, ಅದಕ್ಕೂ ಇದ್ದೇ ಇರ್ತದೆ ಒಂಥರ ಶುಗರ್ ಬಾಲ್ ಥರ. ಸೊ ಈ ಮ್ಯಾಟ್ರೆಸ್ ಮೇಲೆ ಪ್ರೆಸೆಂಟ್ ಇವಾಗ 55% ಆಫರ್ ನಡೀತಾ ಇದೆ. ಆ್ಯಂಡ್ ನಮ್ಮ ಆಡಿಯನ್ಸ್ಗೆ ಅಂತ ಹೇಳ್ಬಿಟ್ಟು ಸ್ಪೆಷಲ್ಲಾಗಿ ಆಫರ್ ಕೂಡ ಕೊಟ್ಟಿದ್ದಾರೆ. ಅದೇನು ಆಫರು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಇವಾಗ ಫಸ್ಟು ಬೆಡ್ನ ಓಪನ್ ಮಾಡೋಣ ಬನ್ನಿ. ಇದರಲ್ಲಿ ಈ ಬೆಡ್ಗೆ ಸಂಬಂಧಪಟ್ಟ ಗೈಡ್ಲೈನ್ಸ್ ಇದೆ, ಸ್ಕ್ಯಾನ್ ಮಾಡ್ಬೋದು ಬೇಕು ಅಂದರೆ. ಇದು ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ, ಇದು ಬೆಡ್ನ ಓಪನ್ ಮಾಡೋದಕ್ಕೆ ಅಂತಲೇ ಈ ಬ್ಲೇಡ್ ಕೊಟ್ಟಿದ್ದಾರೆ. ಬೇರೆ ಯಾವ ಚಾಕುನು ಯೂಸ್ ಮಾಡಬಾರ್ದು. ಇದು ಸೇಫ್ ಆಗಿ, ಅಂದರೆ ಬೆಡ್ಗೆ ಯಾವುದೇ ಡ್ಯಾಮೇಜ್ ಆಗದೆ ಇರೋ ಥರ ಓಪನ್ ಮಾಡುತ್ತೆ.
ಇಲ್ಲ ಕಂಬಿಡ ಬೆಡ್ ಡ್ಯಾಮೇಜ್ ಆಗಲಾಕತ್ತೆ ಕವರ್ ಕಂತದ್ದು. ಹಾಂ ಕಟ್ ಮಾಡು. ಸ್ಲೋ ಆಗಿ ಹಿಂಗೆ ಎಳ್ಕೊಂಡು ಹಿಂಗೆ ನೀಟಾಗಿ ವೈಷ್ಣವಿ ವಾ ಓಪನ್ ಆಗ್ತಾ ಇದೆ ಬಿಡು. ಉಲ್ಟಾ ಮಾಡಿಲ್ಲ. ಬರುತ್ತೆ ಮಾಡ್ಬೇಕೀಗ ಬರಬೇಕು. ಇದು ಕೆಳಗಡೆಗಿದು. ಸೊ ಇದು ನಾವು ನಮ್ಮ ಮಂಚಕ್ಕೆ ಎಷ್ಟು ಅಡಿಬೇಕು ಅಂತ ಇಂಚಸ್ಸಲ್ಲೇ ಅಳತೆ ಮಾಡಿಕೊಟ್ಟಿರೋದಿದ್ನ. ಯಮ್ಮ ಇದು ಜರ್ಮನಿಯಿಂದ ಬಂದಿರೋದು. ಇದು ನನ್ನ ಮೇಲೆ ಹಾಕ್ಬಿಟ್ಟಿರಾ. ಹಿಂಗ ಉದ್ದದ ಅನ್ಸುತ್ತೆ. ಹಿಂಗೆ ಹಾಂ ಇದು ಓಪನ್ ಮಾಡಬೇಕು. ಮಾಡ್ತೀವಿ ಇರಮ್ಮ. ಇಟ್ ಮೇಲೆ ಹೆಂಗೆ ಯಾವ್ದು ಹೇಳಿ ಓಪನ್ ಮಾಡೋದು ಹೇಳು. ಇದಾ? ಹೌದು, ಈಗ ಮಾಡ್ಬೇಕು. ಕೊಡೋಣ ಕಟ್ಟರ್ ಕೊಡೋದು ಕೊಟ್ನಲ್ಲ. ಸೊ ಈಗ ಮ್ಯಾಟ್ರೆಸ್ನ ಓಪನ್ ಮಾಡಿದ್ದೀವಿ. ಇದನ್ನು ಈಗಲೇ ಯೂಸ್ ಮಾಡೋದಕ್ಕಾಗಲ್ಲ. ಇದನ್ನು 4 to 5 hours ಬಿಟ್ಟು ಅದು ಡಿಕಂಪ್ರೆಸ್ ಆದಮೇಲೆ ಯೂಸ್ ಮಾಡೋದಕ್ಕಾಗೋದು. ಸೊ ಇದು ಒಂದು ಮ್ಯಾಟ್ರೆಸ್ಸು ಯುರೋಪ್ನ ಬೆಸ್ಟ್ ಸೆಲ್ಲಿಂಗ್ ಮ್ಯಾಟ್ರೆಸ್ ಅಂತೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಅಂತಲೂ ಹೇಳಿದ್ದಾರೆ. ಅದಕ್ಕೆ ಅವಾರ್ಡ್ ಕೂಡ ಬಂದಿದೆಯಂತೆ. ಆ್ಯಂಡ್ ಈ ಮ್ಯಾಟ್ರೆಸ್ಗೆ ಕೆಳಗಡೆ ಆ್ಯಂಟಿ ಸ್ಕಿಡ್ ಲೇಯರ್ ಕೂಡ ಇದೆ. ಸೊ ಇದು ಸ್ಕಿಡ್ ಆಗಲ್ಲ. ಮಂಚದ ಮೇಲಾದರೂ ಹಾಕೋಬೋದು ಅಥವಾ ಕೆಳಗಡೆನೂ ಆದರೂ ಹಾಕೋಬೋದು ಫ್ಲೋರ್ಗೆ. ಸೊ ಯಾವುದೇ ಕಾರಣಕ್ಕೂ ಸ್ಕಿಡ್ ಆಗಲ್ಲ. ಆ್ಯಂಡ್ ಸೈಡಲ್ಲಿ ಎತ್ತಿ ಹಿಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಹ್ಯಾಂಡಲ್ ಕೂಡ ಕೊಟ್ಟಿರ್ತಾರೆ. ಈಸಿಯಾಗಿ ಯಾರು ಬೇಕಾದರೂ ಎತ್ತಿ ಹಿಡಿಬೋದು ಮತ್ತು ಕೆಳಗಡೆ ಇಡ್ಬೋದು. ಸೊ ತುಂಬ ಈಸಿಯಾಗಿ ಹ್ಯಾಂಡ್ಲು ಮಾಡ್ಬೋದು. ಆ್ಯಂಡ್ ಈ ಒಂದು ಮ್ಯಾಟ್ರೆಸ್ಸಲ್ಲಿ ಆರ್ಥೋಪೆಟಿಕ್ ಸಪೋರ್ಟ್ ವಿತ್ ಕೂಲಿಂಗ್ ಸೆನ್ಸೇಷನ್ ಫೀಚರ್ ಕೂಡ ಇದೆ. ಆ್ಯಂಡ್ ಮೋಷನ್ ಅಬ್ಸರ್ವೇಷನ್ ಫೀಚರ್ಸ್ ಕೂಡ ಇದೆ. ಆ್ಯಂಡ್ ಈ ಒಂದು ಮ್ಯಾಟ್ರೆಸ್ಗೆ 15 years ವಾರಂಟಿ ಕೂಡ ಇದೆ. ಸೊ ಇದನ್ನು ಹೇಗೆ ಬುಕ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ತುಂಬ ಈಸಿಯಾಗಿ ಬುಕ್ ಮಾಡ್ಕೋಬೋದು, ಕಷ್ಟ ಏನಿಲ್ಲ. ಗೂಗಲ್ಗೆ ಹೋಗಿ ಯಮ ಅಂತ ಹೊಡೆದ್ರೆ ಅಲ್ಲಿ ಕಾಣಿಸುತ್ತೆ ನಿಮಗೆ ಯಮ ಸ್ಲೀಪ್ಸ್ ಅಂತ. ಸೊ ಅಲ್ಲಿ ಕ್ಲಿಕ್ ಮಾಡಿ ಆಲ್ರೆಡಿ ನಿಮಗೆ 55% ಆಫರ್ ಕೊಟ್ಟಿರ್ತಾರೆ. ಸೊ ನಮ್ಮ ಕಡೆಯಿಂದ ಮತ್ತೆ 15% ಆಫರ್ ಸಿಗುತ್ತೆ ನಿಮಗೆ. ಸೊ ಕ್ಲಿಕ್ ಮಾಡಾದಮೇಲೆ ನಿಮಗೆ ಯಾವ ಥರ ಬೆಡ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ. ಆ್ಯಂಡ್ ನಿಮ್ಗೆ ಯಾವ ಸೈಜ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಿಂಗ್ ಆಗಿರ್ಬೋದು, ಕ್ವೀನ್ ಆಗಿರ್ಬೋದು, ಯಾವ ಸೈಜ್ ಬೇಕೋ ಅದನ್ನು. ಆ್ಯಂಡ್ ನಿಮಗೆ ಯಾವ ಲೆಂತ್ ಬೇಕು ಅಂತಲೂ ಕೇಳ್ತಾರೆ. ಅಲ್ಲಿ ಫೀಟಲ್ಲಾದರೆ ಫೀಟಲ್ಲಿ, ಇಂಚಸ್ಸಲ್ಲಾದರೆ ಇಂಚಸ್ಸಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಕಾರ್ಟ್ಗೆ ಹಾಕ್ಕೊಂಡು ಅಲ್ಲಿ ನಿಮಗೆ ಕೂಪನ್ ಕೋಡ್ ಹಾಕಬೇಕು. ಅಂದರೆ ನಮ್ಮ ಕೋಡ್ ಬಂದು NN15 ಅಂತ. ಆ ಕೂಪನ್ ಕೋಡ್ನ ಹಾಕಿದ್ರೆ ನಿಮಗೆ ಮತ್ತೆ 15% ಆಫರ್ ಸಿಗುತ್ತೆ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ಆಫರ್ ನಡೀತಾ ಇದೆ. ಸೊ ತಡ ಮಾಡಬೇಡಿ. ಅದಾದಮೇಲೆ ನಿಮ್ಮ ನಂಬರ್ ಕೇಳುತ್ತೆ, ನಂಬರ್ ಹಾಕಿ ಆಮೇಲೆ ಅಡ್ರೆಸ್ ಹಾಕಿ ಅಷ್ಟೇ. ಆ್ಯಂಡ್ ನಿಮಗೆ ಪೇಮೆಂಟ್ ಮಾಡಿದ್ರೆ ಇನ್ನೊಂದು 4 to 5 daysಲ್ಲಿ ನಿಮ್ಮ ಮನೆಗೆ ಬಂದು ಸೇರುತ್ತೆ ನಿಮ್ಮ ಮ್ಯಾಟ್ರೆಸ್. ಸೊ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಒದ್ದಾಡ್ತಾ ಇದ್ದಾನೆ ಅದ್ರ ಮೇಲೆ. ಅವಾಗಿಂದ ನೋಡ್ತಾ ಇದ್ದೀನಿ, ಫುಲ್ ಒಳ್ಳಾಡ್ಕೊಂಡು ಆಟ ಆಡ್ತಾ ಇದ್ದಾನೆ. ನಮ್ಮ ಪಾಪುಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಮ ಮ್ಯಾಟ್ರೆಸ್ ಅಂತ ಇದ್ಲು ಅವಳು. ಸೊ ಸದ್ಯ ಬಂತು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಬಾಯ್ ಟೇಕ್ ಕೇರ್.